ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವೊಂದು ಕೆಲಸದಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಅಥವಾ ತುಂಬ ಹೊತ್ತು ಕಾಲು ಮಡಚಿ ಕೂತ್ಕೋತಾರೆ, ಈ ಥರದವರಲ್ಲಿ ಈ ಒಂದು ಸಮಸ್ಯೆ ನಾವು ಹೆಚ್ಚಾಗಿ ನೋಡ್ತೀವಿ. ಸ್ಪೆಸಿಫಿಕ್ ಆಕ್ಯುಪೇಷನ್ನೇ ನಾವು ಹೇಳೋದಾದರೆ ಟೀಚರ್ಸಲ್ಲಿ ಹೆಚ್ಚಾಗಿ ನೋಡುವಂಥದ್ದು, ಕಂಡಕ್ಟರ್ಸಲ್ಲಿ ಹೆಚ್ಚಾಗಿ ಬರುವಂಥದ್ದು, ಏರ್ ಸ್ಟೈಲಿಸ್ಟಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ, ಗಾರ್ಮೆಂಟ್ ವರ್ಕರ್ಸಲ್ಲಿ ಇರ್ಬೋದು. ಅಂದರೆ ಯಾವ ಆಕ್ಯುಪೇಷನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಒಂದು 8 to 10 hours ಲಾಂಗ್ ಸ್ಟ್ಯಾಂಡಿಂಗಲ್ಲಿ ವರ್ಕ್ ಮಾಡ್ತಾರೆ ಅಂಥವರಲ್ಲಿ ಈ ಒಂದು ಸಮಸ್ಯೆ, ಅಂದರೆ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್, 1 to 2 years ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗದಿದ್ರು ಕೂಡ ಒಂದು ಸರ್ಟನ್ ಇಯರ್ಸ್ ವರ್ಕ್ ಮಾಡಿದಾಗ ಅಂಥವ್ರಲ್ಲಿ ಬರುವಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಇದ್ರ ಜೊತೆಗೆ ಪ್ರೀವಿಯಸ್ ವೆಯ್ನ್ ಇಂಜುರೀಸ್, ವೆಯ್ನ್ಸ್ಗೆ ಇಂಜುರಿ ಏನಾದ್ರು ಆಗಿತ್ತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು. ಅಥವಾ ಬೇರೆ ಸೆಕೆಂಡ್ರಿ ಕಾಸಸ್ ಅಂತ ಹೇಳ್ತೀವಿ, ಸಿರೋಸಿಸ್ ಆಫ್ ಲಿವರ್ ಅನ್ನೋ ಒಂದು ಸಮಸ್ಯೆ ಏನಾದ್ರು ಇತ್ತು ಅಂದರೆ, ಅಥವಾ ಪೋರ್ಟಲ್ ಹೈಪರ್ ಟೆನ್ಷನ್ ಅನ್ನೋ ಒಂದು ಕಂಡೀಷನಲ್ಲಿ ಏನಾದ್ರು ಆಯಿತು ಅಂದರೆ ಬರುವಂಥದ್ದು, ಅಥವಾ ಪೈಲ್ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಸೆಕೆಂಡ್ರಿ ಕಾಸ್ ಆಗಿ ಈ ಒಂದು ವೆರಿಕೋಸ್ ವೆಯ್ನ್ ಸಮಸ್ಯೆ ಅಂಥವ್ರಲ್ಲಿ ಕೂಡ ಬರುವಂಥ ಒಂದು ಚಾನ್ಸ್ ಇರುತ್ತೆ. ಬಟ್ ಅದ್ರ ಜೊತೆಗೆ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್, ಅಂದರೆ ಏನಂದರೆ ಒಂದು ನಿರ್ದಿಷ್ಟವಾದಂಥ ಕಾರಣದಿಂದ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 2-3 ಥರದ ಕಾರಣದಿಂದ ಹೇಳಿದಾಗ ಒಬೆಸಿಟಿ ಇರ್ಬೋದು, ಏಜ್ ಫ್ಯಾಕ್ಟರ್ ಇರ್ಬೋದು, ಅದು ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು, ಈ ಥರ ಕಲೆಕ್ಟಿವ್ ಆಗಿ ಟ್ರಿಗರ್ ಆಗಿ ಈ ಥರ ಒಂದು ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಇದೆಲ್ಲದೂ ಕೂಡ ಕ್ರೋನಿಕ್ ಡಿಸೀಸಸ್ ಅಂತ ಹೇಳ್ತೀವಿ, ದೀರ್ಘಕಾಲದ ಸಮಸ್ಯೆಗಳು. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ, ಒಂದು ಹಂತಕ್ಕೆ ತಲುಪಿದ ನಂತರ ರ್ಯಾಪಿಡ್ ಆಗಿ ಕಾಂಪ್ಲಿಕೇಶನ್ಸ್ ಕೂಡ ನಾವು ನೋಡ್ತಕ್ಕಂಥದ್ದು. ಫೀಮೇಲ್ಸಲ್ಲಿ ಯಂಗ್ ಏಜಲ್ಲೇ ಇದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು? ಫೀಮೇಲ್ಸಲ್ಲಿ ಬರೋದಕ್ಕೆ ಹೇಳಿದಾಗೆ ಜನರಲ್ ಆಗಿ ಒಂದು ಜೆನೆಟಿಕ್ ಫ್ಯಾಕ್ಟರ್, ಅಂದರೆ ಜೆನೆಟಿಕ್ ಇನ್ಫ್ಲೂಯೆನ್ಸಿಂದ ಬರುವಂಥ ಒಂದು ಕಾಯಿಲೆಗಳಲ್ಲಿ ಕಂಪೇರ್ ಟು ಮೆನ್ ಫೀಮೇಲ್ಸಲ್ಲಿ ಸ್ವಲ್ಪ ಹೈ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಒಂದು ಮೇನ್ ಫ್ಯಾಕ್ಟರ್ ಆಗ್ಬೋದು. ಇನ್ನೊಂದು ಫೀಮೇಲ್ಸಲ್ಲಿ ಯೂಶ್ವಲಾಗಿ ತುಂಬ ಜನರಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಪ್ರೆಗ್ನೆನ್ಸಿಲಿ ಸರ್ಟನ್ ಫಿಸಿಯಾಲಜಿಕಲ್ ಚೇಂಜಸ್ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಅಂದರೆ ಏನಾಗುತ್ತೆ, ಯುಟ್ರಸ್ ಗ್ರೋ ಆಗ್ತಾ ಹೋದಾಗೆ ಬಾಡಿ ಫ್ಲೂಯಿಡ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ವೀನಸ್ ವಾಲ್ಯೂಮ್ ಅನ್ನೋದು ಜಾಸ್ತಿ ಆಗಿ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಡೆವಲಪ್ ಆಗ್ತಕ್ಕಂಥ, ಅಂದರೆ ವೇನ್ಸ್ನ ಕಂಪ್ರೆಸ್ ಮಾಡಿ ಈ ಒಂದು ವೆರಿಕೋಸ್ ವೇನ್ ಡೆವಲಪ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.